ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್18 ಡಿಜಿಟಲ್ ಕಾಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ಸದ್ಯ ಮೊನ್ನೆ ಅಷ್ಟೇ ಹಿರಿಯ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಕೊಟ್ಟಿರುವಂತಹ ಒಂದು ಹೇಳಿಕೆ ಸದ್ಯ ರಾಜ್ಯಾದ್ಯಂತ ಒಂದು ರೀತಿಯ ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಈ ಹಿಂದೆಯಿಂದಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರ ಹಸ್ತಕ್ಷೇಪ ಇದೆ ಅನ್ನುವಂತೆ ಒಂದಷ್ಟು ಮಂದಿ ಮಾತನಾಡ್ತಾ ಇದ್ರು. ಅದಕ್ಕೆ ಪೂರಕ ಎಂಬಂತೆ ಇದೀಗ ಏನು ನನ್ನ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ರಾಜ್ಯದ ಉದ್ದಗಲಕ್ಕೂ ಕೂಡ ಹಸ್ತಕ್ಷೇಪ ಇದೆ ಅನ್ನುವ ನಿಟ್ಟಿನಲ್ಲಿ ಈಗ ತನ್ವೀರ್ ಸೇಠ್ ಅವರು ಹೇಳಿಕೆ ಕೊಟ್ಟಿರುವಂತಹ ಈ ಹೇಳಿಕೆ ಏನಿದೆ, ಯತೀಂದ್ರ ಸಿದ್ದರಾಮಯ್ಯ ಅವರು ಸೂಪರ್ ಸಿಎಂ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರಾ ಅನ್ನುವಂತ ಅನುಮಾನಕ್ಕೆ ಈ ಸ್ಟೇಟ್ಮೆಂಟ್ ಕಾರಣ ಆಗಿರುವಂತದ್ದು. ಮೊನ್ನೆ ಅಷ್ಟೇ ಏನು ಗೃಹ ಸಚಿವ ಪರಮೇಶ್ವರ್ ಅವರು ಮೈಸೂರಿಗೆ ಆಗಮಿಸಿದ್ರು. ಮೈಸೂರಿನಲ್ಲಿ ನೂತನವಾಗಿ ಸಿದ್ಧಾರ್ಥ ಲೇಔಟ್ನಲ್ಲಿ ನಿರ್ಮಾಣಗೊಂಡಿರುವಂತಹ ಸಿದ್ಧಾರ್ಥ ಸಂಚಾರಿ ಠಾಣೆ ಏನಿದೆ ಉದ್ಘಾಟನೆಗೆ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲಿ ವೇದಿಕೆಗೆ ಏನು ತನ್ವೀರ್ ಸೇಠ್ ಅವ್ರನ್ನ ಅಂದ್ರೆ ಗೃಹ ಸಚಿವ ಪರಮೇಶ್ವರ್ ಅವರು ಕರೀತಾರೆ. ಆ ಸಂದರ್ಭದಲ್ಲಿ ಇಲ್ಲ, ನಾನು ಬಂದ್ರೆ ಏನೇನೋ ಮಾತಾಡ್ತೀನಿ, ಬೇಡ ಅನ್ನುವ ನಿಟ್ಟಿನಲ್ಲಿ ತನ್ವೀರ್ ಸೇಠ್ ಕೂಡ ಹೇಳ್ತಾರೆ. ಅದಾದ ಬಳಿಕ ಪರಮೇಶ್ವರ್ ಅವರ ಮಾತಿಗೆ ಮಣಿದು ವೇದಿಕೆಯನ್ನು ಕೂಡ ಅಲಂಕರಿಸ್ತಾರೆ. ಆ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದಂತಹ ತನ್ವೀರ್ ಸೇಠ್ ಅವರು ಏನು ಅಧಿಕಾರಿಗಳ ವರ್ತನೆಗಳು ಸಾಕಷ್ಟು ಬೇಸರ ಅಂದ್ರೆ ಅಧಿಕಾರಿಗಳ ವರ್ತನೆಗೆ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ದಂಥದ್ದು. ಶಂಕದಿಂದಲೇ ಬಂದನೆ ತೀರ್ಥ ಅನ್ನುವ ರೀತಿಯಲ್ಲಿ ಅಧಿಕಾರಿಗಳು ವರ್ತನೆ ಮಾಡ್ತಾ ಇದ್ದಾರೆ. ಯಾರೋ ಒಬ್ಬರನ್ನ ಸೂರ್ಯ ಚಂದ್ರ ರೀತಿಯಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ನಮ್ಮ ಕೆಲಸಗಳು ಸಹ ನನ್ನ ಕ್ಷೇತ್ರದಲ್ಲಿ ಆಗ್ತಾ ಇಲ್ಲ, ಶಂಕದಿಂದ ಬಂದ್ರೇನೆ ತೀರ್ಥ ಅನ್ನುವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಪರೋಕ್ಷವಾಗಿ ನನ್ನ ಕ್ಷೇತ್ರದಲ್ಲೂ ಕೂಡ ಯಾರೋ ಬೇರೆಯವರು ಹೇಳಿದ್ರಷ್ಟೇ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವ ನಿಟ್ಟಿನಲ್ಲಿ ಪರೋಕ್ಷವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ರೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವ ನಿಟ್ಟಿನಲ್ಲಿ ಆರೋಪ ಮಾಡಿದ್ರು. ಸದ್ಯ ಈ ಆರೋಪ ಏನಿದೆ ಇದು ಸಾಕಷ್ಟು ಅಂದ್ರೆ ಒಂದು ರೀತಿಯ ಆರೋಪ ಅಷ್ಟೇ ಅಲ್ಲ, ಒಂದು ರೀತಿಯ ಬೇಸರ ಹಾಗೂ ಆಕ್ರೋಶವನ್ನು ಕೂಡ ತನ್ವೀರ್ ಸೇಠ್ ಅವರು ಹೊರಹಾಕಿರುವಂತದ್ದು. ಈ ಶಂಕವನ್ನ ನಾವು ಕೂಡ ಮುಂದಿನ ದಿನಗಳಲ್ಲಿ ಊದುವಂತ ಕೆಲಸವನ್ನು ಕೂಡ ಮಾಡ್ತೇವೆ, ಎಲ್ರಿಗೂ ಕೂಡ ಸಮಯ ಬಂದಾಗ ಉತ್ತರ ಕೊಡ್ತೇನೆ ಅಂತ ಹೇಳಿದ್ದಂಥದ್ದು. ಅಲ್ಲದೆ ಏನು ನಮ್ಮ ತಂದೆಯವರೇ 5 ವರ್ಷ ಸಿಎಂ ಆಗ್ತಾರೆ ಅನ್ನುವ ಯತೀಂದ್ರ ಅವರ ಹೇಳಿಕೆ ಏನಿತ್ತು ಅದಕ್ಕೂ ಕೂಡ ಕೌಂಟರ್ನ ಕೊಟ್ಟರು. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಯತೀಂದ್ರ ಅವರೇ ನಮ್ಮ ಹೈ ಕಮಾಂಡ್ ಅಂತ ಹೇಳಿದ್ದಾರೆ. ಆ ಮಾತಿಗೆ ನಾನು ಸಮರ್ಥನೆ ಅಂದ್ರೆ ಈ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಯನ್ನು ನಾನು ಸಮರ್ಥನೆ ಮಾಡ್ಕೊಳ್ತೇನೆ ಅಂತ ಸಹ ತನ್ವೀರ್ ಸೇಠ್ ಅವರು ಹೇಳಿದ್ರು. ಅಲ್ಲದೆ ಅಧಿಕಾರ ಯಾರಿಗೂ ಕೂಡ ಶಾಶ್ವತ ಅಲ್ಲ, ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಅದಕ್ಕೆಲ್ಲರೂ ಕೂಡ ನಾವು ಬದ್ಧವಾಗಿದ್ದೇವೆ ಅನ್ನುವ ನಿಟ್ಟಿನಲ್ಲೂ ಕೂಡ ಮಾತನಾಡಿ ಪರೋಕ್ಷವಾಗಿ ಯತೀಂದ್ರ ಅವರಿಗೆ ಟಾಂಗನ ಕೊಟ್ಟಿರುವಂತದ್ದು. ಯತೀಂದ್ರ ಸಿದ್ದರಾಮಯ್ಯ ಅವರು ನೆನೆ ಹೇಳಿಕೆ ಏನು ಕೊಟ್ಟಿದ್ದಾರೆ ಮಾಧ್ಯಮದ ಮುಂದೆ, ಅದಕ್ಕೆ ಪ್ರತಿಕ್ರಿಯೆ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಕೊಟ್ಟಿದ್ದಾರೆ. ನಾನು ಅದೇ ಒಂದು ನಿಲುವಿನಲ್ಲಿದ್ದೇನೆ. ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳ್ಯಾರ ಅದನ್ನು ಸಮರ್ಥನೆ ಮಾಡ್ತೇನೆ. ನೋಡಿ, ನಾನು ಅದೇ ಹೇಳಿದ್ದು, ಕೆಲವೊಮ್ಮೆ ಶಂಕದಿಂದ ಬಂದರೆ ಮಾತ್ರ ತೀರ್ಥ ಅಂತ ತಿಳ್ಕೊಂಡಿರುವಂಥ ಅಧಿಕಾರಿಗಳಿದ್ದಾರೆ. ಸೊ ಒಂದು ಆರಾಧಿಸುವ ದೇವರಂತ ತಿಳ್ಕೊಂಡಿದ್ದಾರೆ. ಉದಯಿಸುತ್ತಿರುವ ಸೂರ್ಯವನ್ನು ನಮಸ್ಕಾರ ಮಾಡುವಂತಹ ಪ್ರವೃತ್ತಿ ಬೆಳೆಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಎಲ್ಲಿವರೆಗೂ ಸೂರ್ಯ ನಿಲ್ತಿರ್ತದೆ ಆ ಕಡೆಗೆ ದಿಕ್ ಮಾಡ್ಕೊಂಡು ಪೂಜೆ ಮಾಡ್ತಾರೆ. ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮ ಬೇರೆಯವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಅದು ಎಲ್ಲ ಹಂತದಲ್ಲೂ ಆಗ್ತಾ ಇದೆ, ರಾಜ್ಯ ಉದ್ದಕ್ಕೂ ಆಗ್ತಾ ಇದೆ. ಸೊ ಇದೆಲ್ಲ ಏನ್ ಮಾಡಬೇಕು ಅನ್ನೋದನ್ನ ಸರಿ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಯಾರು ಮಾಡ್ತಾ ಇದ್ದಾರೆ ಹಸ್ತಕ್ಷೇಪ? ಇಲ್ಲಿ ಕೆಲವು ಅಧಿಕಾರಿಗಳು ಕೇಳಲ್ಲ ಅಂದಾಗ ಅದು ಅವರು ಯಾವ ಶಂಕಿಂದ ಬರಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಸೊ ಇದೆಲ್ಲ ಇರುತ್ತೆ. ಕೆಲವೊಂದು ನಾವು ಏನು ಒಂದು ಗೌಪ್ಯವಾಗಿ ಹೇಳ್ತಾ ಇದ್ದೀವಿ, ಅದು ಬಹಿರಂಗ ಆಗುವಂತಹ ಸನ್ನಿವೇಶಗಳು ಬಂದಾಗ ಖಂಡಿತವಾಗಿ ಅದು ಬಹಿರಂಗ ಆಗುತ್ತೆ, ಸ್ಫೋಟ ಆಗಲ್ಲ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಎಲ್ಲವನ್ನು ಕೂಡ ಹೇಳ್ಬೇಕು, ಆದ್ರೆ ಯತೀಂದ್ರ ಅವರೇ ಎಲ್ಲವನ್ನು ಕೂಡ ನಿರ್ಧಾರ ಮಾಡ್ತಿದ್ದಾರಾ, ನಿರ್ಣಯವನ್ನ ತೆಗೆದುಕೊಳ್ತಿದ್ದಾರಾ ಅನ್ನುವ ನಿಟ್ಟಿನಲ್ಲಿ ಒಂದಷ್ಟು ಅನುಮಾನ ಮೂಡ್ತಾ ಇತ್ತು. ಅದಕ್ಕೆ ಟಾಂಗನ್ನು ಕೂಡ ತನ್ವೀರ್ ಸೇಠ್ ಅವರು ಕೊಟ್ಟಿರುವಂತದ್ದು. ಕೇವಲ ನನ್ನ ಕ್ಷೇತ್ರ ಅಷ್ಟೇ ಅಲ್ಲ, ಅಧಿಕಾರಿಗಳು ರಾಜ್ಯದ ಹುದ್ದೆಗಳು ಕೂಡ ಕೆಲಸವನ್ನ ಮಾಡ್ತಾ ಇಲ್ಲ, ಯಾರೋ ಒಬ್ಬರು ಹೇಳಿದ್ರೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವ ನಿಟ್ಟಿನಲ್ಲಿ ಒಂದಷ್ಟು ಶಾಸಕರಿಗೆ ಬೇಜಾರಿದೆ. ಮುಂದಿನ ದಿನಗಳಲ್ಲಿ ನಾನು ಇದನ್ನು ಕೂಡ ಬಹಿರಂಗ ಪಡಿಸ್ತೇನೆ ಅಂತ ತನ್ವೀರ್ ಸೇಠ್ ಹೇಳಿರುವಂತದ್ದು. ಎಲ್ಲೋ ಒಂದು ಕಡೆ ಅಂದ್ರೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ತನ್ವೀರ್ ಸೇಠ್ ಅವರು ಗುರುತಿಸಿಕೊಂಡಿರುವಂತದ್ದು. ಯತೀಂದ್ರ ಅವರ ಹಸ್ತಕ್ಷೇಪ ಈ ಕಡೆ ಅಂದ್ರೆ ಡಿ.ಕೆ. ಬಣದ ಒಂದಷ್ಟು ಶಾಸಕರ ಕ್ಷೇತ್ರದಲ್ಲೂ ಕೂಡ ಇದೆಯಾ ಅಂತ ಅನುಮಾನ ಸಹಜವಾಗಿ ಮೂಡೋದು. ಆದ್ರೆ ಈ ಬಗ್ಗೆ ಯತೀಂದ್ರ ಅವರು ಏನು ರಿಯಾಕ್ಷನ್ ಕೊಡ್ತಾರೋ ಕಾದ್ ನೋಡ್ಬೇಕು. ಆದ್ರೆ ಒಂದಂತೂ ಸ್ಪಷ್ಟ, ಸಿಎಂ ಸಿದ್ದರಾಮಯ್ಯನವರ ತವರು ಮೈಸೂರಿನಲ್ಲೂ ಕೂಡ ಒಂದಷ್ಟು ಶಾಸಕರಿಗೆ ಯತೀಂದ್ರ ಸಿದ್ದರಾಮಯ್ಯನವರ ಒಂದಷ್ಟು ವರ್ತನೆಗಳು ಬೇಸರ ತರಿಸಿರುವುದಂತೂ ಸುಳ್ಳಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ.
ಧನ್ಯವಾದ.